ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಬುಧವಾರದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಟೈಮ್ ಬಂದ್ಬಿಟ್ಟು ಒಂದು 12 ಗಂಟೆ ಆಗಿದ್ರಿ. ನನಗೂ ಸ್ವಲ್ಪ ನೆಗಡಿ ಹಂಗಾಗೈತಿ. ಕ್ಲೈಮೇಟು ಚೇಂಜ್ ಐತಿ, ಅದ್ರಾಗ ನಮ್ಮದು ಸ್ವಲ್ಪ ಬರೀ ಟ್ರಾವೆಲಿಂಗ್ ಒಂದು ಆಗೈತಲ್ರಿ, ಅದಕ್ಕೋಸ್ಕರ ಅನ್ಕೊಳ್ತೀನಿ. ನೆಗಡಿ ಹಂಗಾಗೈತಿ. ಇವತ್ತು ಬೆಳಗ್ಗೆಯಿಂದನೇ ಹೆಡ್ಡೇಕ್ ಅಂದ್ರೆ ಹೆಡ್ಡೇಕ್ ಅಂತಲೇ ಹೇಳ್ಬೋದು. ಅದರಲ್ಲೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಇವತ್ತು. ಬೆಳಗ್ಗೆದೆಲ್ಲ ರುಟೀನ್ ಮುಗೀತು. ಇವತ್ತು ಚೌ ಬಾತ್ ಮಾಡಿದ್ದೆ, ಬಟ್ ಅದನ್ನು ಬೇರೆ ಒಂದು ವಿಡಿಯೋಕ್ಕೆ ರೆಸಿಪಿನ ಇದನ್ನು ಮಾಡ್ತೀನಿ, ನಾನು ಆ್ಯಡ್ ಮಾಡ್ತೀನಿ. ಕಾವೇರಿಗೆ ಹೋಗಾಡ್ರಿ ಡ್ಯೂಟಿಗೆ. ಕಾವೇರಿಗಂತೂ ರಜೆ ಇಲ್ಲ. ಕ್ಲೈಮೇಟ್ ಅಂತೂ ಒಂಥರ ಮಗ್ರ ಹಾಕ್ದಂಗೆ ಅಂತೀವಿ ನಮ್ಮ ಕಡೆ. ಅಂದ್ರೆ ಮೋಡ ಕವಿದ ವಾತಾವರಣ ಐತಿ, ಬಿಸಿಲಂತೂ ಒಟ್ಟನೇ ಇಲ್ಲ. ಅದ್ರಾಗ ಒಂಥರ ಗಾಳಿ ರೀ, ತಂಪು ಗಾಳಿ. ಸೊ ಈ ರೀತಿಯಾಗಿ ಐತಿ. ಏನಿಲ್ಲ, ನಾನು ಮಲ್ಕೊಂಡಿದ್ದೆ. ವಿಡಿಯೋ ಎಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಂತನ ರೆಸ್ಟ್ ಮಾಡ್ತಾಯಿದ್ದೆ. ಅಂದ್ರೆ ನಿದ್ದೆ ಅಂತಲ್ಲ, ರೆಸ್ಟ್ ಮಾಡ್ತಾಯಿದ್ದೆ. ತಲೆ ಭಾಳ ಸಾಕತ್ತಿತ್ತು. ವಿಡಿಯೋ ಎಡಿಟ್ ಮಾಡ್ತಾ ಮಲಗಿದ್ದೆ. ಒಂದು ಕಾಲ್ ಬಂತು. ಆಮೇಲೆ ನಂತರದಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗೇನು ನೋಡ್ರಿ. ನಮ್ಮ ದೊಡ್ಡಮ್ಮರಿಗೆ ಮತ್ತು ಹೊಳ್ಳೆ ಅವ್ರದ್ದು ಕಾಲ್ ಆಪ್ರೇಷನ್ ಆಗ್ಯದಲ್ರಿ, ರಾಡ್ ತೆಗ್ಸಿದ್ವಿ, ಆಪ್ರೇಷನ್ ಆಗ್ಯದ. ಇಲ್ಲೇ ಅದಾರ ಅವ್ರು, ಇಲ್ಲೇ ಉಳ್ಕೊಂಡಾರ. ಹೀಗಾಗಿ ಅವ್ರು ತವ್ರ ಮನೆ ಕಡೆಯಿಂದ ಅವ್ರಿಗೆ ಮಾತಾಡ್ಸಕ್ಕೆ ಬರಾಕತ್ತಾರಂತ ಕಾಲ್ ಮಾಡಿದರು. ನಮ್ಮ ತಾಯಿಯವ್ರ ತವ್ರ ಮನೆ ಕಡೆಯಿಂದ ಬರಾಕತ್ತಾರಂತ. ಯಾರ್ಯಾರು ಬರಾಕತ್ತಾರ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಬಾರ್ವಾ ನೀನು ಬರಾಕತ್ತಾರ ಅಂತಂದರು. ಮತ್ತು ಕಾಲು ನನಗೆ ಬಂದಿತ್ತು ಫಸ್ಟ್. ಅದು ಅಂದ್ರೆ ಹೆಂಗೆ ಬರಬೇಕು, ಯಾವ ಬಸ್ಸು ಏನು ಅಂತ ಹೇಳಿ ಕೇಳಕ್ಕೆ. ಅದಕ್ಕೆ ಬಾ ನೀನು ಏನು ಮಾಡ್ತಿ ಅಂದ್ರೆ, ನನಗೂ ಹುಷಾರಿಲ್ಲ ಬಿಡುವ, ಮಲ್ಕೊಂಡೇನೆ ಅಂದೆ ಅವಾಗ. ಬಟ್ ಅವ ಅಂತೂ ಕೇಳಂಗಿಲ್ಲಲ್ರಿ. ಅದ್ರಾಗ ಅವ್ರ ಕಡೆ ಬಳಗ ಬರಾಕತ್ತಾರಂದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಖುಷಿ ಇರ್ತೈತಿ. ನಾವು ಅಲ್ಲಿ ಅಂದ್ರೆ ಅಷ್ಟೇ ಹೆಚ್ಚಿನ ಸಿಟ್ಟು ಬರ್ತೈತಿ. ಸೊ ಸರಿ ಬಿಡು, ಹೋದ್ರಾಯ್ತು. ನಾನು ದೊಡ್ಡವನ್ನ ಭೇಟಿಯಾಗಿ ಭಾಳ ದಿವಸ ಆಯ್ತು, ಭೇಟಿನೇ ಆಗಿಲ್ಲ. ಮತ್ತು ನಿಮಗೂ ಭೇಟಿ ಮಾಡಿಸಿಲ್ಲ. ಅವ್ವ ಆಪ್ರೇಷನ್ ಆದಮೇಲೆ ದೊಡ್ಡವನ ಕಂಡೀಷನ್ ಹೆಂಗೈತಿ, ಆರಾಮಾಗ್ಯಾರೋ ಇಲ್ಲೋ, ಭೇಟಿ ಆದಂಗೂ ಆತು ಅವ್ರನ್ನೂ ನಾನು. ಮತ್ತು ಇವರು ಬಂದವ್ರನ್ನೂ ಭೇಟಿ ಆದಂಗೆ ಆತಂತ ಹೇಳಿ ಮತ್ತು ಅದ್ರಾಗ ಎದ್ದು ರೆಡಿಯಾಗಿ ಹೊಂಟಿ ನೋಡ್ರಿ. ಬರ್ರಿ ಹೋಗಿ ಬರೋಣ ಅಂತ ಅವ್ರ ಮನೆ ಮಠ. ಯಾರ್ಯಾರೆಲ್ಲ ಬರ್ತಾರೆ. ಮತ್ತು ದೊಡ್ಡವ್ವ ಹೆಂಗಿದಾಳ, ಆರಾಮದಾಳ, ಹೆಂಗಿದಾಳ. ಮತ್ತು ಉಷಾಂದು ಮಕ್ಕಳ ಆಪ್ರೇಷನ್ ಆಯ್ತು, ಆಕಿಗೂ ಭೇಟಿಯಾಗಿಲ್ಲ ನಾನು. ಸೊ ಆಕಿನೂ ಒಂಚೂರು ಭೇಟಿಯಾಗೋಣಂತ ಹೋಗಿ ಬರೋಣಂತ ಬರ್ರಿ, ನನ್ನ ತವ್ರ ಮನೆಗೆ ಹೋಗಿ ಬರೋಣ ಬರ್ರಿ ಸ್ನೇಹಿತರೆ. ಅವ್ರ ಮನೆ ಹತ್ರ ಬಂದೆ ನೋಡ್ರಿ. ಸೂಜ್ ಮಲ್ಲಿಗೆದ ಬಳ್ಳಿ ನೋಡ್ರಿ ಎಷ್ಟು ಹಬ್ಬೈತೆ ಅಂಥೇಳಿ ಮೊಗ್ಗು ಬಿಡ್ಸಾಕತ್ತಾಳ ಉಷಾ ಇಲ್ಲೇ. ಇವನ್ನ ಮೊಗ್ಗ ಬಿಡಿಸ್ಬೇಕ್ರಿ, ಲಘುನ ಅರಳು ಬಿಡ್ತಾವ. ಮತ್ತು ಅರಳಿದ್ರೆ ಕಟ್ಟಕ್ಕೆ ಸಮ ಆಗೋದಿಲ್ಲ, ಮತ್ತು ಅಷ್ಟು ಲಘುನ ಬಾಡ್ದಂಗೂ ಆಗ್ಬಿಡ್ತಾವೆ. ಅದಕ್ಕೋಸ್ಕರ ಲಘುನ ಮಧ್ಯಾಹ್ನ ಟೈಮ್ನ ಮೊಗ್ಗು ಬಿಡಿಸ್ಬಿಟ್ಟಿರ್ತಾರೆ. ಆರಾಮದಿರೇನ್ವಾ ಇಬ್ಬರಿಗೆ ಒಮ್ಮೆ ಕೇಳ್ಬಿಡ್ತೇನೆ ತಡಿ. ಆರಾಮದಿರೇ? ಆರಾಮದೇನ್ವಾ? ಏನತ್ತೈತೆ ಕಾಲ್ವಾ? ಹಾಂ, ನೋವು ಒಳಗೆ? ಮತ್ತು ಟ್ಯಾಬ್ಲೆಟ್ ಅದು ಕೊಟ್ಟಿಲ್ಲ ಅವ್ರು? ಹಾಂ, ಅವ್ರು ಹೆಂಗೆ ಹೇಳ್ಯಾರ? ಹಾಂ, ಅಡ್ಡಾಡಕ್ ಬರತೈತೆ ಅಂತ ಭಾಳ ಅಡ್ಡಾಡಬೇಡ, ಸ್ವಲ್ಪ ಪೂರಾ ಆರಾಮಾಗೋ ಮಟ. ಹೌದು. ಮತ್ತೆ ಈಗ ಮೊದ್ಲು ಮಳೆ ಒಂದು ಚಾಲು ಆಗೈತಿ, ಮತ್ತೇನಂತಾರಲ್ಲ ಕಿವ್ ಆದ್ಗಿದ್ದಿತ್ತು. ಹೋಗಿಲ್ಲ, ದಿನ ಜಳಕ ಮಾಡೋದಿಲ್ಲ, 2 ದಿನಕ್ಕೆ 3 ದಿನಕ್ಕೆ. ಹೌದು, ಮೊದಲು ಆರಾಮಾಗೋದು, ಆಮೇಲೆ ಮುಂದೆ ನೋಡಕ್ ಬರ್ತೈತಿ. ಐತಿ ಅದು ಸರಿ ಇಡ್ಬೇಕಿಲ್ಲ ಸ್ಟ್ಯಾಂಡ್, ಹಂಗೆ ಕಟ್ರಿ ಇದನ್ನ. ಅಲ್ಲ, ಅವು 2 ಕಲ್ ಮ್ಯಾಗಾರ ಸೀದಾ ಇಡ್ರಲ್ಲ. ಕಲ್ ಮ್ಯಾಗ ಕೂಡ್ತೈತಲ್ಲ, 2 ಕಲ್ ಮ್ಯಾಗ ಸೀದಾ. ನಿಂಗೆ ಆರಾಮಾಗೈತಿ? ನೋವು ಕಡಿಮೆ ಆಗೈತೆ? ಶಿರಾ ಮಾಡಿದ್ದೆ. ರೆಸಿಪಿಗೆ ಮಾಡಿದ್ನಿ ಶಿರಾ ಉಪ್ಪಿಟ್ಟು. ಗೊತ್ತಿಲ್ಲ ನನಗೆ. ಬರಾಕತ್ತೀವಿ, ರಾಮನೂರು ಬಸ್ಸಿಗೆ ಬರಬೇಕು, ಬೇರೆ ಬಸ್ ಅದಾವ್ರಿ ಅಂತಂದ್ಲ. ಇಲ್ವಾ, ಅದ ಬಸ್ಸಿಗೆ ಬರ್ಬೇಕು. ಬಂದ ರೇಷನ್ ಅಂಗಡಿ ಸ್ಟಾಪಿಗೆ ಇಳಿದು ಬರ್ರಿ ಅಂದೆ. ಮತ್ತು ಈಕಿ ಚಿಗವನು ಬಂದಿದ್ದಿಲ್ಲಲ್ಲ, ಅವ್ರು ಕೂಡಿ ಬರಾತಿರ್ಬೇಕು. ಇವರಿಬ್ಬರು ಬಂದೋಗ್ಯಾರಲ್ಲ, ಬರಾತಿರ್ಬೇಕು. ಇವಂಗೆ ನಿಮ್ಮ ಫೋನ್ ಎಬ್ಸ್ಲೇ ಇಲ್ಲ ನೀವು? ಇವಂಗೆ ಹಚ್ಚಿದೆ, ಅದ ಎಬ್ಸ್ಲೇ ಇಲ್ಲ. ಎಬ್ಸಾಕ ಊರ ಕಟ್ಟಾತಾಳವ ಅಂದ. ಮಂಜುಗೆ ಹಚ್ಚಿದೆ ನಾ ಮತ್ತೆ. ಇಲ್ಲ, ಎಬ್ಸಾಕ ಊರ ಕಟ್ಟಾತ ಯಾಕಂದ. ಹಿಂಗೆ ಅಂದೆ. ಬಾಲ್ ಮತ್ತು ನೀನು ಅನ್ನಕತ್ನ. ಏಪ್ಪ ನಂದೇನೈತೆ ಅಂದೆ.
ಇಲ್ಲಿ ಕುಂತಾಳ ಲಕ್ಷ್ಮೀಮನ್ಯಾಗ ಅಲ್ಲೇ ಕುಂತಿರ್ತಾಳ ಹೋಗಿ ಇಲ್ಲೇ ಮಕ್ಕೊಂಡಿರ್ತೀಯಲ್ರಿ ಈಗ ಚಲೋ ಆತ್ ಬಿಡ ಅಲ್ಲಿ ಹಿಂದ್ಕ ತಾಕೈತಿ ಮೊನ್ನೆ ಬಂದು ಎಲ್ಲರೂ ಬೇಕತ್ರ ಅವ್ವ ಅಲ್ಲ ಕೊಡ್ತಾರ ಮಂದಿನ ಟಿವಿನ ತಗೋ ಅವ್ರಿಗೆ ಕೊಡ್ ನೀರು ಬರ್ರಿ ಬಾ ಬಿಚ್ಕೋ ಇಬ್ರ ಬಂದ್ರಿ ಗೊತ್ತಿಲ್ಲಪ್ಪ ನೀವು ಯಾಕೆ ಹಂಗ ಬಾಬಿ ಆರಾಮಪ್ಪ ನೀನ ನಮ್ಮ ಅಣ್ಣನೇ ಕಾಲ್ ಮಾಡತ್ಲಿ ಹೆಂಗಾರ ಇಲ್ಲೇ ಅದ ಅಂತ ಧಾರವಾಡದಾಗ ಅಂತ ನಾ ಹಿಂಗೆ ಅನ್ಕೊಂಡಿ ಹಿಂಗೆ ಬರತ್ತೀವಿ ಅಂದ್ಲ ಹಾಂ ಧರ್ಮಸ್ಥಳದಾಗ ಹಾಂ ಅಲ್ಲೇ ಏನು ಸ್ಟಡಿದ ಹಾಂ 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 ಹೌದನ ಬೇಷ್ ಆತ್ ಬಿಡು ಆರಾಮವ ನೀವು ಆರಾಮದಿರೇ ಅಮ್ಮ ಹೆಂಗದಾಳ ಮೊನ್ನೆ ಮದ್ವೆಯಾಗ ಭೇಟಿ ಆದ್ವಿ ಎಲ್ಲಾರು ಅಲ್ಲೇ ಭೇಟಿ ಆಗಿದ್ರು ಹಾಂ ಇಲ್ಲ ನಾವು ಅಲ್ಲೇ ಎಲ್ಲರೂ ಇದ್ವಿ ಮತ್ತು ಅಲ್ಲೇ ಮದ್ವೆ ಗದ್ದಲ್ದಾಗ ಆತಲ್ಲ ಎಲ್ಲರೂ ಕುಡಿದ್ವಿ ಹಂಗೆ ಮಾತಾಡೋಕೆ ಕುಂತ್ಬಿಟ್ಟು ಹೊತ್ತು ಹೋಗಿದ್ದ ಗೊತ್ತಾಗ್ಲಿಲ್ಲ ಅದು ಅದೆಲ್ಲ ಗಾಡಿ ಇತ್ತು ಬಂದು ಹೋಗಿದ್ರೆ ಅಕ್ಕಿತ್ತು ಬಿಡು ನಾವೆಲ್ಲರೂ ಅಲ್ಲೇ ಇದ್ವಲ್ಲ ಅವ ಒಬ್ಬಕ್ಕೆ ಇದ್ಲಿಲ್ಲ ಹಾಂ ನೀ ಬಂದಿದ್ದಿಲ್ಲಲ್ಲ ಏ ಅವತ್ತೊಂದೇ ಬರ್ಬೇಕಿಲ್ಲ ಏನಾಕಿತ್ತು ಎಲ್ಲರೂ ಬಂದಿದ್ರು ವಾ ಎಲ್ಲ ಬೆಂಗಳೂರವ್ರು ಎಲ್ಲರೂ ಒಟ್ಟು ಎಲ್ಲ ಬಳಗ ಭೇಟಿ ಆದ್ರ ಒಟ್ಟು ನಾವಿನೇನು ಮದುವೆಯಾಗ ಖುಷಿ ಆಯ್ತು ಹಾಂ ಅಯ್ಯ ನೋಡ್ಬೇಕು ಹಿರಿಯರು ಹಿಗ್ಗಿಬಿಟ್ಟಿಲ್ಲ ಅವತ್ತು ಅಷ್ಟಕ್ಕೆ ಹಿಡ್ದವ್ರೆ ಯಾರು ಇದ್ದಿದ್ದಿಲ್ಲ ನೋಡಿ ಹ್ಞೂ ಖುಷಿಯಾಗಿದ್ಲು ಒಳಗ ಹೊರ್ಗ ಅಡ್ಡಾಡ್ತಾಳ ಹ್ಞೂ ಈಗ ಅಟ್ಟು ಇನ್ನೂ ಹಿಡ್ದೈತಿ ಇನ್ನ ಇಲ್ಲಿ ನೋಡು 9 ಬರ್ತೀನಂದ ಏನು ಮಾಡ್ತಾಳನ ಹಾಂ ಆರಾಮದಾನ ಅವಾಗ ಅಟ್ಟು ಹಾಲದು ಹಿಡ್ದಿದ್ದಿಲ್ಲ ಈಗ ಪೌಡ್ರದು ಹಾಕ್ಯಾರ ಬೇಷದಾನ ಹುಡುಗೆಲ್ಲ ಆಕಿವ ಆಗವಾಗ ಇದ್ರಾಗೇನು ಕರ್ಕೊಂಬಂದ್ವಿ ಇನ್ನೂ 2 ಹೊಲಿಗೆ ಹಸಿ ಇದ್ವು ಅಂತ ಅದಕ್ಕೆ ಈಗ ಅಲ್ಲೇ ಇನ್ನೊಂದಿಟ್ಟು ರೆಸ್ಟ್ ಮಾಡಿ ಬರ್ತೀನಿ ಅಂದ್ಲ ಆರಾಮ ಬಾರವ ಅಂದ್ವಿ ನಾವು ನೋಡುವ ಹುಡ್ಕುದ ಹೋಗಿರ್ತಾಳ ಹೇಳಿ ನೆಕ್ಸ್ಟ್ ಪ್ರಯಾಣ ಡಿಸ್ಕಷನ್ ಮಾಡಕ್ ಹೋಗಿರ್ಬೇಕಾಕಿ ನೆಕ್ಸ್ಟ್ ಟೂರ್ ನನಗೆ ಊರಿಗೆ ಹೋಗ್ಬೇಕು ಇವತ್ತು ಮುಂಜಾನೆ ಊರಿಗಾರ ಹೋಗ್ಬೇಕು ಅಲ್ಲಿ ಮಕ್ಕೊಂಡೇನಿ ಊರಿಗಾರ ಹೋಗಿ ಬರ್ಲಿ 2 ದಿನ ಅನ್ನಕತ್ತೇನೆ ಮಕ್ಕೊಂಡು ಆರಾಮದಿ ನಿಮ್ಮಣ್ಣ ಇಲ್ಲೇ ಅದಾನ ಮತ್ ಬರ್ತೇನೆ ಅಂದಿದ್ನಲ್ಲ ಬರ್ತಾನ ಈಗ ಬಂದಾನ ಧಾರವಾಡಕ್ಕೆ ಬರ್ತಾನ ಹಾಂ ನೀನು ಹುಡ್ಕಾಕ ಬರ್ಬೇಕನವ್ರ ಅಲ್ಲ ಬರೋದು ಈಕಿನ ಹುಡ್ಕೋದನ ಬಂದೆ ಕೋಲಾರ ಅಯ್ಯೋ ಅಯ್ಯೋ ಯಾರ್ಯಾರು ಯಾವಾಗ ನೆನಪಕ್ಕರೆ ಯವ್ವ ನಿನಗೆ ಹಾಂ ಏ ಚೇರ್ ತುಂಬ ಅದೊಂದು ಹಾಂ ಆಚೆ ಕಡೆ ಹೊಸ ಮನೆ ಆಕಿ ಮಗಳ ಮನೆ ಹಾಕ್ತಿದ್ವಿ ಆಕಿ ಮನ್ಯಾಗದಾನ ಇಲ್ಲ ಹೋಗ್ಯಾಳ ಕರೆ ಬೇ ಮನೆಗೆ ಹಿಂಗೆ ಯಾರೋ ಬರ್ತಿರ್ತಾರ ಹೋಗಿರ್ತಾರ ಏ ದಿನ ಹಿಂಗ ಇಲ್ಲವಾ ನಮ್ಮ ಮನೆ ದಿನ ಹಿಂಗ ಹಾ ಹೇಳಿಲ್ಲ ಒಂದಿಟ್ಟು ಹೋದಾಗ ಸಮಾಧಾನ ನಮ್ಗೆ ಹೇಳಿ ಹೋಗ ಯಾರನ್ನ ಬರ್ತೇನೆ ಅಂತ ದಾರಿ ನೋಡತ್ತೇನೆ ನಾನು ದಾರಿ ನೋಡಕ್ ಬ್ಯಾರೆ ಮನೆ ಹೋಗ್ಕೊಂತ ಅಡ್ಮಿಷನ್ ಮಾಡಿಸಿ ಮಾಡ್ಸಕ್ ಬರ್ತೇನೆ ಬಂದಕ್ಕೇನ್ ತಗೋ ಅವಾಗಂದ ಇಲ್ಲ ವರ್ಷ ಬಂದ ಅಪ್ಪಾಜಿ ಬರ್ಲಿಲ್ಲ ಬ್ಯಾರೆ ಕೆಲ್ಸ ಐತಂದ ಕೈ ಬಂದ ಒಂದ್ ವಾರನ ಆಗತ್ತ ಎಲ್ಲೇ ಅಲ್ಲಿ ಸತ್ತಾಪುರ ಬಾಯಿ ಕಡೆ ದಾಡಿ ಬಿಟ್ಬಿಟ್ಟಾನ ಗುರ್ಕನ ಹತ್ತೋಲ್ಲ ನನಗ
ಮತ್ತೆ ನೀವು ಅದನ್ನ ನೋಡ್ಯಾರ ಅನ್ಸ್ಬೇಕಲ್ಲ ಅದಕ್ಕೆ ಈಗ ನಾ ಅವ್ರ ತಂಗಿ ಬರ್ತಾಳಂತ ಬೇರೆ ಮನೆಗೆ ಹೋಗಿ ಕುಂತಿ ಅನ್ಸಿ ಅವ್ ಬಂದ್ರೆ ರಾಮನವರ ಬಿಟ್ಟು ಹೋಗೋದನ್ನ ಇಲ್ಲೇ ನಿಂದಿರ್ತಿದ್ದೆ ರೋಡಿಗೆ ಫೋನ್ ಮಾಡ್ಬೇಕಿಲ್ಲ ಮುಂಜಾನೆ ಧಾರವಾಡ ಬೇಸಂಗ್ ಹೋಗ್ತೇನಂತ CBT ಬಂದಾಗ ನನಗೆ ಹಚ್ಚಿದ್ರು ಅವ್ರು CBT ಬಂದು ಫೋನ್ ಹಚ್ಚಿದ್ರು ನೀ ಮನಿ ಬಿಡುವಾಗ ಫೋನ್ ಹಚ್ಬೇಕಿಲ್ಲ ನೀ ಹಿಂಗೆ ಹೋಗಿರ್ತೀನಿ ಅಂತ ಆಕಿಗೇನು ಗೊತ್ತು ಪಾಪ ಅಲ್ಲ ಹಚ್ಬೇಕಿಲ್ಲ ಮನಿ ಬಿಡುವಾಗ ಹಚ್ಚಿದ್ರೇನ ಸ್ಪೆಷಲ್ ಮಾಡ್ತಿದ್ವಿ ಮಾಡ್ತಿದ್ದೆ ಅಂದ್ರ ಏನ್ ಸ್ಪೆಷಲ್ ಮಾಡೋಣ ನಮ್ಮ ಅಂಟಿ ಆಗ್ಲಿ ನಮ್ಗೆಲ್ಲ ಯಾರ ಮನ್ಯಾಗ ಇರ್ತಾರೆ ಯಾರಿಗೆ ಅವ್ರಿಗೆ ಹಚ್ಚಂತೇನೆ ಮದುವೆ ಹಚ್ಚು ಪದ್ಮಾಗ ಹಚ್ಚು ನಿಮ್ಮ ಅಮ್ಮನ ನಂಬರ್ ಇದ್ರು ಹಚ್ಚಂತೆ ಈಕಿ ಬಾಂಡೆ ತೆಗ್ದಿದ್ಲು ತಿಕ್ಕಾಕ ಕುಂತ್ಕೊಂಡ್ ತಿಕ್ತೇನೆ ಅಂದೆ ನಾನು ಈಕಿ ಬ್ಯಾಡ ಸರಿ ನಾ ತಿಕ್ತೇನೆ ಅಂತ ಹೇಳಿ ಬಿಡಿಸಿಳಿ ನನ್ನ ಅಷ್ಟಕ್ಕೆ ನೀವು ಹೋಗ್ಬಿಟ್ಟಿನ ಚಲೋ ಆತ ಮತ್ತೆ ಅಷ್ಟ ಸಾಕಾಗಿರ್ತೈತೆ ಆಕಿ ಏ ಒಂದ್ ಸೀರೆ ಒಗದೆ ಅಮ್ಮ ಅದ್ ಕಾಕ ನೋಡಿ ನಾಕ್ತೇವೆ ತೆಟ್ಗಿ ತೋರಿಸಿದ್ದಿಲ್ಲ ಅವ್ನು ಹೋಗ್ದೆ ಬಾಂಡೆನು ತಿಕ್ಕಾಕ್ ಕುಂದಿರ್ತಿದ್ದೆ ಆ ಸ್ಟೂಲ್ ತಂದು ತಿಕ್ ಕೊಡ್ತೇನೆ ಅಂದೆ ಬ್ಯಾಡ ಅಂದೆ ಇವ್ನು ತಕೊಳ್ಳೋದು ಏನು ಹರ್ಕತ್ತಿತ್ತೀಗ ಅಂತ ಏ ಈಗ ಯಾಕಲೆ ಬಿಸ್ಕಿಟ ಮಮ್ಮನು ಟೈಮ್ನಾಗ ಹಾ ಬಾಯ್ಲ ಅಮ್ಮ ಕಡೆ ಅವಾಗ ಬಂದಿದ್ರಿ ನೀವು ಅಂಗನವಾಡಿಗೆ ಬಂದಾಗ ಹೋಗೋಣ ಬಾ ಅಂದ್ರಿ ಇವ್ನ ಯಾಕಂದ ನಾವು ಬಂದಾಗ ಇವ್ ಮನ್ಯಾಗಿದ್ದ ನೋಡಿ ಹಿರಿಯ ಅವ್ನ್ ಬಿಟ್ರೆ ಸೀರೆ ಒಗದಾಕ್ ಹೋಗ್ಯಾನ ಅಲ್ಲೇ ಸಿಸ್ಟರ್ ಬಂದಿದ್ರು ಕುಂದ್ರಲಿಲ್ಲ ಅಲ್ಲಿ 3 ಹುಡುಗರು ಅದಾವ ಅವ್ರು ಬಸ್ರೇನ್ ಮಕ್ಕಳು ತೋರ್ಸೋರ ಬಾಳ ಮಂದಿ ಆದ್ರ ನೀವು ಕುಂದ್ರದು ಸರಿ ಅಂತ ಕರ್ಕೊಂಡು ಬಂದೆ ಎದಕ್ಕ ಅಲ್ಲಿ ಕುಂತ ತೋಳ್ತಾರ ಹುಡುಗರನ್ನ ಎಲ್ಲ ಹುಡುಗರು ಅಲ್ಲೇ ಹೊಂಟಾರ 3 ವರ್ಷ ತಿಂಗಳ ಇವ್ ಶಬೀರ್ ಮಗ ಅದು ಅಲ್ಲೇ ಹೊಂಟಾರ ವಯಸ್ಸಾಗಿರ್ಬೇಕು ಇವ್ಗೆ ಎಷ್ಟ್ರಿ ಈಗ ಇನ್ನು 2 ತಿಂಗಳ ಅವನು 3 ವರ್ಷದವನ ಇನ್ನು 2 ತಿಂಗಳ ಆದ್ರೂ ಇನ್ನ ಮೂಕಾದನವ 3 ವರ್ಷದವ ಆದ್ರು ಏನ್ ಮಾತಾಡ್ತಾನ ನನ್ನ ಜೊತೆ ಅಂಕಾರ ಒಂದು ಮಾತಾಡಂಗಿಲ್ಲ ಹಂಗ ಕಣ್ ತಕೊಂಡ್ ನಿಂದಿರ್ತಾನ ಏನ್ ಕರಿತಾನ ಅಷ್ಟೇ ಹಿಂದಷ್ಟ ಫೋನ್ಯಾಗ ಆಮ ಹೆದರ್ತಾನ ಉಡಾಳ ಬಾಯ್ಲಿ ಏನ್ ತಿನ್ನತಿ ಏನದ ಏನಂತಾರ ಅದಕ್ಕೆ ಬಾ ಅಮ್ಮ ಕಡೆ ಬಾ ಹೇಳಿ ನಿನ್ನ ಹೆಸರು ಹೇಳ ಅಮ್ಮಗ ಏನ್ ನಿನ್ನ ಹೆಸರು ಹುಲಿ ಹಾಂ ದೊಡ್ಡ UKG ಆಕಿ ಸರಿ ಬಂದ್ಲನ ಆಟೋ ಬಂತು ನಿನ್ನ ಮಗಳು ಬಂದ್ಲನವಾ ಯಾರಿವರು ಗಂಡು ಅಮ್ಮ ಹೋಗ ಅಮ್ಮ ಕಡೆ ಹೋಗು ಇಲ್ಲೇ ಅಮ್ಮ ಇವರು ಅಮ್ಮನೇ ಮತ್ತೆ ಅಮ್ಮನ ಹುಡ್ಕಾತಿ ಶಾರಮ್ಮನ ಹುಡ್ಕಾತೀನ ಕೈಕಾಲು ತಕ್ಕೋರ್ವಾ ಆಂಟಿ ಅವರು ಅನು ಆಂಟಿ ಇವರು ನಮ್ಮ ತಾಯಿಯವ್ರ ಕಾಕಾರ ಮಗಳ್ರಿ ಇವ್ರು ದೊಡ್ಡವ್ರು ಉಳ್ದವ್ರು ನವೀನವ್ರ ಮದ್ವೆ ಒಳಗೆ ತೋರಿಸಿದೆ ಎಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ರು ಕಾಕಾರು ಇಲ್ರಿ ಚಿಗವ ಇದ್ದಾರೆ ಇನ್ನು ಅಂದ್ರೆ ನಮ್ಮ ಅಮ್ಮ ಇದ್ದಾರೆ ಇನ್ನು ಬಟ್ ಅಜ್ಜ ತೀರ್ಕೊಂಡಾರ್ರಿ ಅಜ್ಜಂದು ನೆನಪು ಭಾಳ ನಮಗೆ ನಾವು ಸಣ್ಣವ್ರಿದ್ದಾಗೆಲ್ಲ ಚಾದಂಗಡಿ ನಡೆಸ್ತಿದ್ದರು ಅವ್ರು ಚಿಕ್ಕನರ್ಗುಂದೊಳಗೆ ಸೊ ಡೈಲಿ ಬೆಳಗ್ಗೆ ಅವ್ರ ಹತ್ರ ಹೋಗೇ ಬರ್ತಿದ್ವಿ ಚುರ್ಮರಿ ಬಜ್ಜಿ ತಿಂದ ಬರೋದು ಇನ್ನೂ ನೆನಪೈತ್ರಿ ನಮ್ಮ ಅಜ್ಜಾರ ಹೋಟೆಲಿಗೆ ಹೋಗಿ ನಾವೆಲ್ಲ ತಿಂದುಂಡಿದ್ದು ಅಷ್ಟು ಜೀವ ಇದ್ರು ನಮ್ಮ ಮೇಲೆ ಅವರು ಮತ್ತು ಇವರು ಮತ್ತು ಆಕಿ ನಮ್ಮ ತಾಯಿಯವರ ಕಾಕಾರ ಮಗನ ಮಗಳ್ರಿ ನಮ್ಮ ಮಾಮ ಅಂತ ಮೊನ್ನೆ ತೋರಿಸಿದೆ ನಿಮಗೆ ನಾವೇನು ಮದ್ವೆ ಒಳಗೆ ಫೋಟೋದಾಗ ಅವ್ರ ಮಗಳ್ರಿ ಅನನ್ಯ ಅಂಥೇಳಿ ಇಬ್ಬರು ಕೂಡಿ ದೊಡ್ಡಮ್ಮನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ರಾತ ಹೇಳಿ ಬಂದಾರ ಆಕಿ ಈಗ ಫಿಸಿಯೋಥೆರಪಿ ಕೋರ್ಸ್ ಮಾಡಕತ್ತಾಳಂತ ಬೆಳ್ತಂಗಡಿ ಒಳಗೆ ಆಕಿಗಿನ ದೊಡ್ಡ ಒಬ್ಬ ಅದಾನ್ರಿ ಅವನ ಎಕ್ಸಾಮಿಗೆ ಅಂದ್ರೆ ನೀಟ್ ಎಕ್ಸಾಮಿಗೆ ಅದು ಈ ಥರ ಅಂದ್ರೆ ಜಾಬಿದ್ದು ಎಕ್ಸಾಮ್ಸ್ ಬರ್ತಾವೆ ನೋಡ್ರಿ ಅದ್ರದ್ದೆಲ್ಲ ತಯಾರಿ ನಡ್ಸಕತ್ತಾನ ಅದ್ರದ್ದು
ಇದನ್ನು ಮಾಡತ್ತಾನ, ಟ್ರೈನಿಂಗ್ ತೊಗೊಳಕತ್ತಾನ. ಇಲ್ಲೇ ಧಾರವಾಡ ಸಪ್ತಾಪುರದೊಳಗೆ ಬಂದಾನಂತೀಗ. ಅದಕ್ಕೋಸ್ಕರ ಮತ್ತು ಇನ್ನೇನು ಹೊರಡ್ತಾರ. ಮತ್ತು ಅವನು ಹೋಗ್ಬೇಕು ಅನ್ನಕತ್ತಿದ್ಲ, ಸ್ವಲ್ಪ ಕೆಲಸ ಐತೆ ಅಂಥೇಳಿ ಚಿಕ್ಕನರ್ಗುಂದಕ್ಕೆ. ಆಕಿನೂ ಕೂಡ ಈಗ ರೆಡಿ ಆಗಕತ್ತಾಳ್ರಿ. ಮತ್ತು ಮಲ್ಲಿಗೆ ಹೂವು, ಮಲ್ಲಿಗೆ ಕಂಟಿ ಅಂತೂ ನಿಮ್ಗೆ ಗೊತ್ತಾನೆ ಐತಿ. ತುಂಬ ಅಂದ್ರೆ ತುಂಬ ಚಂದ ಆಗ್ತಾವೆ, ವಾಸನೆ ಆಗ್ತಾವೆ. ಮತ್ತು ಸಿಕ್ಕಾಪಟ್ಟಿ ಜಾಗ ಐತ್ರಿ ಊರೊಳಗೆ ಮನ್ಯಾಗ. ಅದಕ್ಕೆ ತೊಗೊಂಡೋಗಿ ಹಚ್ಚು ಅಂತ ಅವ್ವ ಹೇಳಿದ್ಲು. ಹಿಂಗಾಗಿ ತೊಗೊಂಡು ಬಂದಾಳ್ರಿ ಅನನ್ಯ. ಈಗ ತೊಗೊಂಡು ಹೋಗ್ತಾರೆ ಸೂಜ್ ಮಲ್ಲಿಗೆ ಗಿಡ. ಮತ್ತೊಂದಿಷ್ಟು ಮೊಗ್ಗು ಹರಿದಿದ್ಲಲ್ರಿ, ಹೋಗಿ ಕಟ್ಟುವ ಚಂದ ಆಗ್ತಾವೆ ಹೂವು ಅಂತಂದ್ವಿ. ಒಂದಿಷ್ಟು ಕೊಟ್ಲು. ಊರಿಗೆ ಹೋಗ್ಬಿಟ್ಲೆ ಮಾಲಿ ಮಾಡ್ಕೊ ಅಂಥೇಳಿ. ಮತ್ತು ಅವನು ರೆಡಿ ಆಗಕತ್ತಾಳ್ರಿ ಈಗ. ಅವನು ಹೋಗ್ತಾಳೆ ಚಿಕ್ಕನರ್ಗುಂದಕ್ಕೆ, 1-2 ದಿವಸ ಇದ್ದು ಬರ್ತಾಳೆ. ಮತ್ತು ಚಿಕ್ಕನರ್ಗುಂದ ಗುಟ್ಲೆ ಅಂದ್ರೆ ಅಲ್ಲೇ ಬಾಜು ನರಗುಂದ ರೀ, ನಮ್ಮ ಅಕ್ಕನ ಮನೆ ಅಲ್ಲೇ ಐತಲ್ಲ. ಸೊ ಯಾವಾಗಿದ್ದರೂ ಅವ್ವ ಆಯಿತು, ನಮ್ಮ ತಮ್ಮಗಳಾಯಿತು, ಒಟ್ಟು ಆದ್ರೆ ಆಕಿ ಕಡೆ ಹಾದ ಬರ್ತಾರೆ. ಅಂದ್ರೆ ನಾವು ಚಿಕ್ಕ ದೊಡ್ಡಪ್ಪನ ಮಕ್ಳು ಅಂತ ಹಿಂಗೆ ಬೆಳೆದನೇ ಇಲ್ಲ. ಆಕಿ ದೊಡ್ಡಕ್ಕ ಅಂಥೇಳಿ ಅಂದ್ಕೊಂಡಾರ. ಆಕಿನೂ ಅಷ್ಟೇ ಎಲ್ಲರಿಗೂ ಹಂಗೆ ಹಚ್ಕೋತಾಳೆ ನಮ್ಮ ಅಕ್ಕನೂ. ಮತ್ತು ಅಲ್ಲಿ 1-2 ದಿನ ಇದ್ದು ಬರ್ತಾರೆ. ದೊಡ್ಡ ಮಗಳ ಮನೆ ಅಲ್ಲಿ ಮಠ ಹೋಗಿರ್ತಾಳೆ. ಮಗಳನ್ನ ಮೊಮ್ಮಕ್ಕಳನ್ನ ಭೇಟಿಯಾಗಿ ಬರ್ತಾಳೆ. ಹೀಗಾಗಿ ಅಲ್ಲೊಂದೆರಡು ದಿನ ಇದ್ದು ಬರೋಕೆ ರೆಡಿ ಆದ್ಲ ನೋಡ್ರಿ. ಈಗ ನಾನು ಬಂದಿದ್ದೆ, ಮತ್ತು ಬುತ್ತಿ ಮಾಡ್ಕೊಂಬಂದಿದ್ಲ ನಮ್ಮ ಚಿಗವ್ವ. ಮತ್ತು ಎಲ್ಲರೂ ಸೇರಿ ಊಟ ಮಾಡಿದ್ವಿ. ನಾನು ಒಂಚೂರು ಸೀರಾ ತೊಗೊಂಡು ಬಂದಿದ್ದೆ, ಅದು ಒಂಚೂರು ಸ್ವೀಟ್ ಆಯಿತು. ಎಲ್ಲರೂ ಸೇರಿ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಮತ್ತು ಸ್ವಲ್ಪ ಮಾತಾಡ್ಕೊಂಡು ಕುಂತ್ರೆ ಆಮೇಲೆ ಮಳೆ ಒಂದು ಬರ್ತೈತ್ವಾ ಅಂಥೇಳಿ ಅವಸರ ಮಾಡಿ ಹೊಂಟಾರ. ಮತ್ತು ಸಾಯಂಕಾಲ ಬಸ್ಸೂ ಸ್ವಲ್ಪ ಕಡಿಮೆನ ರೀ. ಹೀಗಾಗಿ ಅವಸರ ಮಾಡಿ 3 ಗಂಟೆ ಆಯ್ತು ರೀ ಈಗ ಆಲ್ರೆಡಿ. ಹೋದ್ರೆ ಮತ್ತು ಹೋಗಿ ಬಸ್ ಹಿಡ್ದು ಹೋಗ್ಬಿಟ್ಟು ಅಷ್ಟಾಕೈತಿ, ಹೋಗ್ಬಿಡೋಣ ಬಾ ಅಂಥೇಳಿ ಈಗ ಹೊರಟ್ರು ನೋಡ್ರಿ. ನಮ್ಮ ಮಮ್ಮಿನೂ ಮತ್ತು ನಾಳೆ ನಾಡ್ದ್ಯಾಕೆ ಜೋಡಿ ಅದಾರ, ಹೋಗೋದಿದ್ರೆ ಹೋಗಿ ಬಂದುಬಿಡು ಅಂದೆ ನಾನು. ಸೊ ಅವರು ಕೂಡ ಹೊಂಟ್ರು ನೋಡ್ರಿ. ನೋಡಲ್ಲ ಹೆಂಗೆ ಇರ್ತಾನ ಅವ್ರ ಅಪ್ಪನ. ಬರ್ತೀರವ ಕೆಳಗಿಳಿ. ನಮಸ್ಕಾರ ಮಾಡಮ್ಮ ಕಾಲ್ ನೀನು ಮಾಡಿ, ಮಮ್ಮಿ ಮಾಡ ತಗೊಂಡು ಹೋಗಿ ಮಾಡಿ ಇಳಿಸ ಕೆಳಗೆ. ನಮಸ್ಕಾರ ಮಾಡಲಿ ಅಮ್ಮನ, ನಮಸ್ಕಾರ ಮಾಡಿ. ಏ ಮಾಡಲಿ ಬಿಡ್ಬೇ, ಸಣ್ಣ ಮಕ್ಕಳು ಅವು ದೇವ್ರ ಇದ್ದಂಗ ಮಠ ದೇವ್ರ ಅಂತ ಹೋಗಿ ಬರ್ತೀರಿ. ಗುಳಿಗೆ ತಗೊಂಡ ಅಣ್ಣಾಕಿ. ಹಾಂ ಇಂಥದ ಬರೀ ಆಧಾರ್ ಕಾರ್ಡ್ ತಗೋ ನೋಡಕಿನ್. ಊರಿಗೆ ಹೋಗಿ ಪಪ್ಪ ಇಲ್ಲೇ ಇರ್ತಾರೆ, ಪಪ್ಪ ಇಲ್ಲೇ ಇರ್ತಾರೆ. ಹೋಗೋದಿಲ್ಲ ಬಿಡ, ಸುಳ್ಳು ಹೇಳ್ತತೆ. ತನು ಹೊಕ್ಕಾಳ, ತನು ತನು ಫಸ್ಟ್ ಹತ್ತೆ ಅವ ಬೇಡ. ಹಾಂ ಹೋಗ್ಬರ್ಬೇ ಬಾ. ತನು ರಜಾ ಇದ್ದಾಗ ಬಾ. ಹಾಂ ಬಾಯ್, ಬರ್ತೇವೆ ಬೇ. ನಮ್ಮವ್ವ ಹೊಂಟಾಳಲ್ರಿ, ಆಕಿ ಜೊತೆ ನಮ್ಮ ತರುನು ಬೆನ್ನು ಹತ್ತೇನ. ಅವ್ನು ಹೆಂಗಾರ ಲಕ್ಷ್ಯ ತಪ್ಪಿಸ್ಬೇಕಂತ ಹೇಳಿ ಸುಳ್ಳ ಬೈಕ್ ಮೇಲೆ ಹೊಂಟನ್ ಪಪ್ಪ. ಚಾವಿ ಇಲ್ಲ, ಗಾಡಿ ಚಾಲು ಮಾಡಕ್ಕೆ ಹೋಗಿ ಏನಪ್ಪ ನೀನು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಅವ್ರ ಮನೆಯಿಂದ ಮಧ್ಯಾಹ್ನ ಬಂದೆ. ನನ್ನ ಜೊತೆ ನಮ್ಮ ತನೂ ಬಂದ್ಲು. ಬಂದಿಂದ ತಲೆ ನುಸಾತೈತಿ ರೀ, ಆರಾಮಿಲ್ಲ. ಸ್ವಲ್ಪ ನೆಗಡಿ ಹಂಗೆ ಆಗ್ಬಿಟ್ಟೈತಿ. ಬಂದಾಕೆ ಅಂದ್ರೆ ಮಲ್ಕೊಂಡೆ. ನಮ್ಮ ತನೂ ಹಂಗೆ ಮಕ್ಕೊಂಡ್ಲೆ ಸ್ವಲ್ಪ ಹೊತ್ತು. ಎದ್ದಿಂದ ಕಸ ಹೊಡೆದ್ಲ ರೀ, ಆಕೆ ನಾವು ಕಸ ಹೊಡೆದ್ಲ. ನಾನು ಹಸುವಾಗೈತೆ ಅಂದ್ಲ, ಮ್ಯಾಗಿ ಮಾಡಿದೆ. ನನಗೂ ಸ್ವಲ್ಪ ಬಿಸಿ ಬಿಸಿದು ಏನಾದರೂ ಬೇಕಾಗಿತ್ತು, ಮ್ಯಾಗಿನ ಮಾಡಿದೆ. ನಾನು ತಿಂದೆ. ಈಗ ಆಕಿನೂ ತಿನ್ನತ್ತಾಳು. ಒಳಗಡೆದ್ದು ಹೊರಗಡೆದ್ದು ಕಸ ಹೊಡೆದು ಕೊಟ್ಲು ನನಗೆ. ಮ್ಯಾಗಿ ಮಾಡಿ ಚಹಾ ಮಾಡಿದೆ. ನಾನು ಮ್ಯಾಗಿ ತಿಂದೆ, ಸ್ವಲ್ಪ ಆಕಿಗೆ ಹಾಕಿಕೊಟ್ಟಿನಿ. ಹಾಗೆ ಕಾವೇರಿಗೂ ಇಟ್ಟೀನಿ. ಕಾವೇರಿ ಜಸ್ಟ್ ಬಂದಾಳ, ಕೈಕಾಲು ಮುಖ ತೊಳ್ಕೊಳತ್ತಾಳ. ಮತ್ತು ಚಹಾನೂ ಇಟ್ಟು ಬಂದಿದ್ದೆ, ಚಹಾ ಆಗೈತಿ. ನಾನಿಲ್ಲೇ ಚಹಾ ಹಾಕ್ಕೊಂಬಂದು ಕುಂತೀನಿ. ಇದಕ್ಕೆ
ಹಸಿ ಶುಂಠಿ ಇಲ್ಲರಿ, ಖಾಲಿ ಆಗಿತ್ತು. ಒಣ ಶುಂಠಿ ಹಾಕಿನಿ, ಏಲಕ್ಕಿ ಹಾಕಿನಿ. ಯಾಕಂದ್ರೆ ನೆಗಡಿ ಜೋರಾಗಿಬಿಟ್ಟೈತಿ, ಗಂಟ್ಲಿಗೆ ಸ್ವಲ್ಪ ಹಿತ ಅನ್ನಿಸ್ತೈತೆ ಅಂತ ಹೇಳಿ ಚಹಾ ಮಾಡ್ಕೊಂಡೇನಿ. ಈಗ ಬಿಸಿ ಬಿಸಿ ಚಹಾ ಕುಡಿತೀನಿ. ಬರ್ರಿ ಚಹಾ ಕುಡಿಯೋಣಂತ. ನಮ್ಮ ತನು ಪುಟಾಣಿ ಮ್ಯಾಗಿ ತಿನ್ನತಾಳು. ಹಾಕಿದ ಮ್ಯಾಗಿ ತಿನ್ನೋ ಬೌಲ್ ರೀ ಇದು. ನೆಗಡಿ ಆಗಿತ್ತು, ಎಲ್ಲ ನುಸಾದೈತ್ರಿ ತಲೆ ಎಲ್ಲ. ತಿನ್ಬೇಡ ತಿನ್ ಅದು ಕುಂತಾನ ಒಳಗೆ ಕುಂತಾಡ್ರಿ ಮ್ಯಾಗಿ ತಿನ್ನತ್ತಾಳ. ನಾನು ಮೊದಲು ತಿನ್ ಬಿಸಿ ಐತಂದೆ. ಇವತ್ತು ಮಳೆ ಇಲ್ಲರಿ, ಆದ್ರೆ ಹವಾ ಫುಲ್ ತಂಪು ಗಾಳಿ ಹವಾ ಐತಿ. ಮಳೆ ಅಂತೂ ಏನಿಲ್ಲ, ಬಿಸಿಲು ಭಾಳ ಇತ್ತು. ಈಗ ಮಗ್ಗರ್ ಹಾಕ್ದಂಗೆ ಹಾಕೈತಿ. ಏನು ಮಳೆ ಬರ್ತೈತಿ ಏನು ಮಾಡ್ತೈತಿ ಗೊತ್ತಿಲ್ಲ. ಏ ಬಿಡೋ, ಪೂರ ಸಿಂಟೆಕ್ಸ್ ಖಾಲಿ ಆಕೈತದ ಈಗ. ಬೆಳ್ತಾನ ಹಿಂಗೆ ಸೋರ್ ತಂದ್ರೆ ಎದಕ್ಕೆ ಬಂದಿರಿ? ಹಾಂ, ನಾಳೆ ಸರಿ ಮಾಡಕ್ಕೆ ಮಾಡ್ರಿ. ನಮ್ದು ಆ ಕಡೆ ಇದ್ದು ಅಂದರೆ ಸಿಂಟೆಕ್ಸ್ ನೀರು ಏನು ಬರ್ತೈತಲ್ರಿ, ಆ ನಳ ಬಿಚ್ಚೈತಿ. ಕಾವೇರಿ ಈಗ ಅರ್ಬಿಗೆ ಆತಿದ್ಲ, ಅದು ಬಂದ್ ಮಾಡ್ರಾಗ ಮುರಿತಂತ. ಈಗ ಎಲ್ಲ ಸಿಂಟೆಕ್ಸ್ನಾಗ ನೀರು ಸೋರ್ ಬಿಡ್ತಾವ್ರಿ ಅವು. ಅದಕ್ಕೆ ಈಗ ಮಾಮಾರಿಗೆ ಕರೆಸೀನಿ, ಏನಾರ ಒಂದು ಪರಿಹಾರ ಹುಡುಕಪ್ಪ ಅದಕ್ಕಂತ. ಇಲ್ಲಾಂದ್ರೆ ಭಾಳ ತೊಂದರೆ ಆಕೈತಿ. ನೋಡೋಣ. ಅಂದ್ರೆ ಮ್ಯಾಗ ಸ್ವಲ್ಪ ಪ್ಲಂಬಿಂಗ್ ಸಾಮಾನು ಅದಾವೆ, ಅಲ್ಲಿ ನೋಡತ್ತಾರ. ಏನಾರ ಒಂದು ಎಕ್ಸ್ಟ್ರಾ ನಲ್ಲಿ ಇದ್ರೆ ಅಲ್ಲಿ ಏನಾರು ಎಕ್ಸ್ಟ್ರಾ ಅದಾವಲ್ಲ ಅಂತ ನೋಡಕತ್ತಾರ ಅವ್ರು. ಅದಕ್ಕೆ ಲ್ಯಾಡ್ರ ತಂದು ಬಿಡಪ್ಪ ನಿನಗೆ ಆಗೋಲ್ಲ ಅಂದಿದ್ದೆ, ತೊಗೊಂಡು ಬಂದಾರ. ಪ್ಲಂಬಿಂಗ್ ಸಾಮಾನು ಎಲ್ಲ ಕೊಟ್ವೆಲ್ಲ. ಆದರೂ ನಳ ಇರ್ತಲ್ಲ ಅವತ್ತು. ಮತ್ತು ನಮಗೂ ಎಷ್ಟು ಬೇಕು ಅಷ್ಟ ತಂದೀನಿ ನಾನು. ನೋಡ್ರಿ, ಮತ್ತೆ ಚಾಕ್ಲೇಟ್ ತೊಗೊಳಕತ್ತೀವಿ ಊಟದ ಹೊತ್ನ್ಯಾಗ. ಹಾಂ, ನೀನ ಸಣ್ಣವಲ್ಲ, ಮತ್ತು ನಿನಗೆ 2. ಅವ್ರು ಒಂದು ತಂದ ಬಿಡ್ತೀನಿ ಅಂತ ಹೋದ್ರಿ ಪ್ಲಂಬಿಂಗ್ ಶಾಪಿಗೆ. ಯಾಕಂದ್ರೆ ಮನ್ಯಾಗ ಯಾವ ಇಲ್ಲ. ಆದ್ರೆ ಒಂದು ಬೇಕಾರೆ ಇದಕ್ಕೆ, ಇಲ್ಲಾಂದ್ರೆ ಹಿಂಗೆ ಸೋರ್ಕೋತ ಹೋಗ್ತೈತೆ ನೀರು. ಇದು ಹಾಕಬೇಕಾ ಈಗ ಅದಕ್ಕೆ. ಟೈಮ್ ಆಲ್ಮೋಸ್ಟ್ 9 ಗಂಟೆ ಆಗಕ್ಕೆ ಮತ್ತು ಅಂಗಡಿಗಳು ಅಷ್ಟೊಂದು ಓಪನ್ ಇರಲಿಲ್ಲ ಅಂತ ಒಂದು ಟೆಂಪರವರಿ ಒಂದು ಸಾದಾ ತಂದು ಕೂಡ್ಸ್ಯಾರ್ರಿ. ಈಗ ನೋಡ್ರಿ ಕೂಡ್ಸಕತ್ತಾರ. ಅದು ಮುರಿದಿದ್ನೆಲ್ಲ ತೆಗೆದು ಈಗ ತಂದಿದ್ದನ್ನು ಕೂಡ್ಸಿದ್ರೆ ಸದ್ಯಕ್ಕಂತೂ ಬಂದು ಆತ್ರಿ. ಯಾಕಂದ್ರೆ ಗೊತ್ತಾಯಿಲ್ಲ, ಈಗ ನಾವು ಮ್ಯಾಗ ನೀರು ಇರಿಸೋದು, ಇದು ಕೆಳಗಡೆ ಈ ಥರ ಹೋದ್ರೆ ಎದಕ್ಕೆ ಉಪಯೋಗನೇ ಇಲ್ಲ. ಅದಕ್ಕೋಸ್ಕರ ಒಂದೀಗ ಇರಲಿ ಅಂಥೇಳಿ ಇದೊಂದು ಕೂಡ್ಸಿದಾರೆ ನೋಡ್ರಿ. ಸೊ ಈ ರೀತಿಯಾಗಿ ಮಾಮಾರಿಗೆ ಒಂದು ಕೆಲಸನೂ ಹಚ್ಚಿದ್ವಿ ನಾವು. ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ, ನಮ್ಮ ಮನ್ಯಾಗ ಮತ್ತು ಯಾರು ಇಲ್ಲಲ್ಲ, ಅವ್ರಿಗೆ ಕೇಳೋದು. ಈಗ ನಾವು ತಂದು ಮಾಡಿಕೊಟ್ರೆ ತುಂಬ ತುಂಬ ಥ್ಯಾಂಕ್ಸ್ ಮಾಮ.